ಎಲ್ಲ ಕಡೆ ಹೋಗ್ತಾ ಇರೋದ್ರಿಂದ ಇಡೀ ಕ್ಷೇತ್ರದಲ್ಲಿ ಈ BBMP ವ್ಯಾಪ್ತಿ ಏನಿದೆ 14 ವಾರ್ಡ್ಗಳಲ್ಲಿ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇರ್ತಕ್ಕಂಥ. ನ್ಯಾಷನಲ್ ಹೈವೇಯಿಂದ ಎಡಭಾಗಕ್ಕೆ 7 ವಾರ್ಡ್ಗಳು, ಬಲಭಾಗದಲ್ಲಿ 7 ವಾರ್ಡ್ಗಳು ಬರ್ತವೆ. ಸಿಂಗಾಪುರ, ಕುವೆಂಪು ನಗರ, ದೊಡ್ಡಬಂಸಂದ್ರ, ವಿದ್ಯಾರಣ್ಯಪುರ, ಕುರ್ಗಿಳ್ಳಿ, ರಾಜೀವ್ ಗಾಂಧಿ ನಗರ, ತಿಂಗಳು ಇದು 7. ಆ ಕಡೆ ಕೋಗಿಲು, ತಣಿಸಂದ್ರ, ಜಕ್ಕೂರು, ಅಮೃತಹಳ್ಳಿ, ಬ್ಯಾಟರಾಯನಪುರ ಈ ವಾರ್ಡುಗಳು 7. ಮಹಿಳೆಯರಿಗೆ ಮತ್ತು BCMAಗೆ ಮೀಸಲಾಗಿರ್ತಕ್ಕಂಥ ಕ್ಷೇತ್ರಗಳು ಮತ್ತು ತಿಂಗಳೂರಿನಲ್ಲಿ BCMB ವರ್ಗಕ್ಕೆ ಮೀಸಲಾಗಿರ್ತಕ್ಕಂಥ ಸಿಂಗಾಪುರ ಪರಿಶಿಷ್ಟ ಜಾತಿಗೆ ಮೀಸಲಾಗಿರ್ತಕ್ಕಂಥ ಕ್ಷೇತ್ರ. ಎಲ್ಲೋದ್ರೂ ಸ್ಪರ್ಧೆ ಮಾಡ್ತೀರಾ, ಮಾಡಬೇಕು, ಮಾಡಲೇಬೇಕು ಅಂತ. ನಾನಾಗಲಿ ನಮ್ಮ ಶ್ರೀಮತಿಯವರಾಗಲಿ ಸ್ಪರ್ಧೆ ಮಾಡೋ ಇಚ್ಛೆ ಏನಾರ ಮಾಡೋದಾಗಿದ್ದರೆ 15 ವರ್ಷಗಳ ಹಿಂದೆಯೇ ನಾನು BBMPಗೆ ಸ್ಪರ್ಧೆ ಮಾಡ್ತಾಯಿದ್ದೆ. 96ರಲ್ಲಿ ಇಲ್ಲೇ ನಾನು ಸಿಟಿ ಮುನ್ಸಿಪಲ್ ಕೌನ್ಸಿಲಲ್ಲಿ ವಿರೋಧ ಪಕ್ಷದಲ್ಲಿ ಕೂತವನು. ನನಗೆ ಇಲ್ಲಿ ಹುಟ್ಟಿ ಬೆಳೆದವನು, ಇಲ್ಲಿ ಮಣ್ಣಿನ ವಾಸನೆ ಏನು ಅನ್ನೋದು ಗೊತ್ತಿದೆ. ಹಾಗಾಗಿ ಜನರ ಮಧ್ಯೆ ಕೆಲಸ ಮಾಡೋದು. ಮಂತ್ರಿ ಆದವರೆಲ್ಲ ನಾಯಕರಲ್ಲ. ಜೀವನದಲ್ಲೇ ಮಂತ್ರಿ ಆಗದೇ ಇರೋರೇ ನಾಯಕರಾಗಬೇಕು. ಇದನ್ನು ಅರ್ಥ ಮಾಡ್ಕೊಬೇಕು. ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಚಂದ್ರಶೇಖರ್ ಜೀವನದಲ್ಲೇ ಯಾವುದೇ ಹುದ್ದೆಯನ್ನು ಪಡೆದಿಲ್ಲ. ಅವರು ಒಂದೇ ಹುದ್ದೆ ಪಡೆದಿದ್ದು ಪ್ರಧಾನಮಂತ್ರಿಗಳಾದ VP ಸಿಂಗ್ ನಂತರ ಪ್ರಧಾನಮಂತ್ರಿಗಳಾದ ದೇಶಕ್ಕೆ. ಹಾಗೆ ಚುನಾವಣೆಯಲ್ಲಿ ನಿಂತು ಗೆದ್ದವರೆಲ್ಲ ನಾಯಕರು ಅನ್ಸ್ಕೊಳ್ಳೋದಿಲ್ಲ. ಜನರ ಮಾನಸದಲ್ಲಿ ಉಳಿಯೋದಿಲ್ಲ. ಜನರ ಮಾನಸದಲ್ಲಿ ಉಳಿಬೇಕು ಅಂದರೆ ನಾಯಕತ್ವ ಬೆಳಿಬೇಕು, ನಾಯಕತ್ವ ರೂಪಿಸ್ಕೊಬೇಕು. ನಾಯಕ ಅಂತ ಹೇಳೋದು ಜನ, ಅಧಿಕಾರ ಅಲ್ಲ. ಅಧಿಕಾರ ಅಲ್ಲ, ಹುದ್ದೆ ಅಲ್ಲ, ಜನಕ್ಕೆ ಗೊತ್ತಿಲ್ಲ. ಬಟ್ ಕಳೆದ 3 ತಿಂಗಳಿಂದ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಫ್ಲೆಕ್ಸಿಗಳ ಬಗ್ಗೆ ಬಿಸಿ ಚರ್ಚೆ ಆಗ್ತಾಯಿದೆ ಸರ್. ಇದ್ರ ಬಗ್ಗೆ ಹೇಳಿ ಇಷ್ಟಪಡ್ತೀರಾ? ಅಸೆಂಬ್ಲಿಗೆ NDA ಈಗ ಒಟ್ಟುಗೂಡಿ BJP, ಭಾರತೀಯ ಜನತಾ ಪಾರ್ಟಿ ಮತ್ತು JDS ಎರಡೂ ಪಕ್ಷಗಳು ಅಂದರೆ ದೇವೇಗೌಡರು, ನರೇಂದ್ರ ಮೋದಿಯವರು, ಕುಮಾರಣ್ಣ, ಅಮಿತ್ ಶಾ ಕೂತ್ಕೊಂಡು ಅವರು ಏನು ತೀರ್ಮಾನ ಮಾಡ್ತಾರೆ ಅದಾಗುತ್ತೆ. ಬೇರೆ ಎಲ್ಲೋ ಜನ ಪಾಪ ಅವಸರದಲ್ಲಿ ಕೆಲವ್ರಿಗೆ ಮ್ಯಾನ್ ಇನ್ ಎ ಹರಿ ಏನೋ ಮಾತಾಡ್ತಾರೆ, ಏನೋ ಚರ್ಚೆ ಮಾಡ್ತಾರೆ. ಅಶೋಕ್ ಹೇಳಿದ್ರು, ಯಾರು ವಿರೋಧ ಪಕ್ಷದ ನಾಯಕ ಅಸೆಂಬ್ಲಿಯಲ್ಲಿ, ಇನ್ನೂ ಕೂಸೆ ಹುಟ್ಟಿಲ್ಲ ಆವಾಗಲೇ ಯಾಕೆ ನಾಯಕತ್ವ ಅಂತ. ಅವ್ರಿಗೇನೋ ಒಂದು ವರಿ ಅಥವಾ ಇರೋಕ್ಕಾಗ್ತಾ ಇಲ್ವೇನೋ. ಅವರು 6 ಬಾರಿ 7 ಬಾರಿ ಗೆದ್ದಿರೋರು, ಬಟ್ ರಾಜಕಾರಣದಲ್ಲಿ ನಾಯಕರಲ್ಲ. ಅವರು ಹುದ್ದೆ ಅಲಂಕಾರ ಮಾಡಿದ್ದಾರೆ. ಅದು ಅದೃಷ್ಟದ ಮೇಲೆ ಬಂದಂಥ ಜನ. ಇವರು ನಾಯಕ ಅಂತ ಯಾವತ್ತೂ ಒಪ್ಕೊಂಡಿಲ್ಲ ಅವ್ರನ್ನ ಜನ. ಸ್ನೇಹಿತರೆ, ಪಕ್ಕದ ಊರಿನವರೇ. ಹಾಗಾಗಿ ರಾಜಕಾರಣದ ವಿವಿಧ ಮಜಲುಗಳು ಏನಿದ್ದಾವೆ, ಆ ಅನುಭವ ಅದು ಜನ ತೀರ್ಮಾನ ಮಾಡಿ